ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತಹಳ್ಳಿ. ನಾನು ಹಲವು ವ್ಯಕ್ತಿತ್ವಗಳ ಬಗ್ಗೆ ನಮ್ಮ ಜಯಪ್ರಕಾಶ್ ನಾಗ್ತಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ಮಾತಾಡಿದ್ದೇನೆ. ಇವತ್ತು ಅಣ್ಣಾಮಲೈಯವರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸಂಪೂರ್ಣ ವಿಡಿಯೋನ ತಾವೆಲ್ಲರೂ ನೋಡಿಬಿಟ್ಟು ಕಾಮೆಂಟ್ ಮಾಡಲೇಬೇಕು ಅನ್ನೋದು ನನ್ನ ಒಂದು ಹಾರೈಕೆ. ನಿಮ್ಮೆಲ್ಲ ಕಾಮೆಂಟ್ಗೆ ನಾನು ಉತ್ತರವನ್ನು ಕೂಡ ಕೊಡ್ತೇನೆ. ಅಣ್ಣಾಮಲೈ ಇವತ್ತು ದ ಮೋಸ್ಟ್ ಸೆನ್ಸೇಷನಲ್ ನೇಮ್ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ. ಈಗ ಇವತ್ತು ನಾನು ರೆಕಾರ್ಡ್ ಮಾಡ್ತಾ ಇರೋ ಟೈಮ್ನಲ್ಲಿ ಸುಮಾರು 16 ಲಕ್ಷ ಜನ ವಿ ದ ಲೀಡರ್ಸ್ ಅನ್ನುವಂತಹ ವೆಬ್ಸೈಟ್ಗೆ ನೋಂದಾಯಿಸ್ಕೊಂಡಿದ್ದಾರೆ ಸದಸ್ಯರಾಗೋದಕ್ಕೆ. ಆ ಕಾನ್ಸೆಪ್ಟ್ನ ಮೆಚ್ಕೊಂಡಿದ್ದಾರೆ. ದ ಮೂಮೆಂಟ್ ಬಿಲಾಂಗ್ಸ್ ಟು ದ ಪೀಪಲ್ ಅಂತ ಹೇಳೋದಕ್ಕೆ ಸಾಗಿದ್ದಾರೆ. ಆರಂಭಿಕ 8 ಗಂಟೆಯಲ್ಲಿ 8 ಲಕ್ಷ ಸದಸ್ಯರು ಸೇರ್ಪಡೆ ಆಗ್ತಾರೆ ಅನ್ನೋದು ಮತ್ತೊಂದು ವಿಶೇಷ ಆಗ್ತದೆ. ರೆಡಿ ಫಾರ್ ಎ ಮೂಮೆಂಟ್, ಡೇರ್ ಟು ಡ್ರೀಮ್, ಒಂದು ಚಳುವಳಿ. ನನಗೆ ವೈಯಕ್ತಿಕವಾಗಿ ಸಕಾರಾತ್ಮಕವಾದ ಸಾಮಾಜಿಕ ಬೆಳವಣಿಗೆಯ ಚಳುವಳಿ ಬಗ್ಗೆ ನಿಜಕ್ಕೂ ಒಲವಿದೆ, ಸಂತೋಷ ಇದೆ. ಹಾಗಾಗಿನೇ ಈ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನಿಸಿತು. ಮತ್ತೊಂದು, ನಾನೊಬ್ಬ ವ್ಯಕ್ತಿತ್ವ ವಿಕಸನ ತರಬೇತುದಾರ. ಯಾರಾದ್ರೂ ಜನರಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಬೇಕು, ನಾಯಕರನ್ನೇ ಬೆಳೆಸಬೇಕು ಅಂತ ಏನಾದರೂ ಉದ್ದೇಶ ಇಟ್ಕೊಂಡು ಸಾಗಿದ್ರೆ ನನಗೆ ತುಂಬ ಸಂತೋಷ ಮತ್ತು ತುಂಬ ಖುಷಿ ಕೂಡ ಇದೆ. ಮತ್ತು ಈ ಸಮಾಜಕ್ಕೆ ಅತ್ಯಗತ್ಯವಾಗಿಯೂ ಕೂಡ ಇದೆ ಅನ್ನುವಂಥದ್ದು ನನ್ನ ಒಂದು ಆಸಕ್ತಿ. ತರಬೇತಿಯ ಮೂಲಕ ಸಮಾಜವನ್ನು ಬದಲಾವಣೆ ಮಾಡೋದಕ್ಕೆ ಖಂಡಿತ ಸಾಧ್ಯತೆ ಇದೆ. ಒಬ್ಬ IPS ಆಫೀಸರ್ ಆಗಿದ್ದಂತಹ ಅಣ್ಣಾಮಲೈ ಈ ನಿಟ್ಟಿನಲ್ಲಿ ಸಾಗಿರುವಂಥದ್ದು, ವಿಶೇಷವಾಗಿ ತಮಿಳುನಾಡಿನಲ್ಲಿ ಯುವಜನತೆಯನ್ನು ಫೋಕಸ್ ಮಾಡ್ತಾ ಇರುವಂಥದ್ದು, ಅವರಲ್ಲಿ ಸ್ಕಿಲ್ ಸೆಟ್ಟನ್ನು ಬೆಳೆಸಿ ನಾಯಕರನ್ನೇ ನಿರ್ಮಾಣ ಮಾಡೋದು, ವಾಲಂಟಿಯರ್ಸ್ನ ಸ್ವಯಂ ಸೇವಕರನ್ನ ನಿರ್ಮಾಣ ಮಾಡುವಂಥದ್ದು, ಅದಕ್ಕೆ ತರಬೇತಿ ಕೊಡುವಂಥದ್ದು, ಈ ವಿಚಾರದಲ್ಲಿ ನನಗೆ ತುಂಬ ಆಸಕ್ತಿ ಇದೆ ಅಂತ ನಿಮಗೆ ಹೇಳ್ತಾ ಅಣ್ಣಾಮಲೈ ಬಗ್ಗೆ ಸ್ವಲ್ಪ ವಿವರವಾಗಿಯೇ ನಾನು ಮಾತಾಡ್ತಾ ಬರ್ತೇನೆ. ಇವತ್ತು ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ತೇನೆ. ಹೆಮ್ಮೆಯ ಭಾರತೀಯ, ಸಾಂಪ್ರದಾಯಿಕ ತಮಿಳಿಗ ಅನ್ನುವಂತಹ ಮಾತನ್ನ ಬಳಸ್ತಾ ಇದ್ದಾರೆ. ಸಂಘಟನೆಯ ರೂಪದಲ್ಲಿ ಆರಂಭಗೊಂಡು ಅದು ಮುಂದಿನ ದಿನಗಳಲ್ಲಿ ರಾಜಕೀಯ ಅವತಾರವನ್ನು ಪಡೆಯುವ ಎಲ್ಲ ಸಾಧ್ಯತೆಗಳು ನಾವು ಕಾಣ್ತಾ ಇದ್ದೇವೆ. ಮಕ್ಕಳ ಶಕ್ತಿ ಯಕ್ಕಂ ಅನ್ನುವಂಥದ್ದು ಒಬ್ಬ ಸಾಮಾನ್ಯ ಮನುಷ್ಯನ ರಾಜಕೀಯವಾಗಿ ಹೊರಹೊಮ್ತಾ ಇದೆ. ಜೊತೆಗೆ ಎಥಿಕ್ಸ್ ಅಂಡ್ ಪಾಲಿಟಿಕ್ಸ್, ನೈತಿಕತೆಯ ಬಗ್ಗೆ ಒಂದು ಅಧ್ಯಯನವನ್ನು ಮಾಡ್ತಾ ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಇದನ್ನೆಲ್ಲ ಮಾಡಬೇಕು ಅಂತ ಹೊರಟಿರುವಂಥದ್ದು ನಿಜಕ್ಕೂ ಕೂಡ ಸಂತೋಷದ ವಿಷಯ. ಸಿಂಘಂ ಗೋಸ್ ಸೋಲೋ ಅಂತ ಕೆಲವು ಕಡೆ ಪದಗಳನ್ನು ನೋಡಿದೆ ನಾನು. ಆದರೆ ಮುಂದಿನ ದಿನಗಳಲ್ಲಿ ರಜನಿಕಾಂತ್ ಕೂಡ ಜಾಯಿನ್ ಆಗುವ ಅಥವಾ ನೇರವಾಗಿ ಸಪೋರ್ಟ್ ಮಾಡುವ ಎಲ್ಲ ಸಾಧ್ಯತೆಗಳನ್ನು ಇಲ್ಲಿ ಗಮನಿಸ್ತಾ ಇದ್ದೇವೆ ಮತ್ತು ಗುರುತಿಸ್ತಾ ಇದ್ದೇವೆ. IPS ಟು ಪಾಲಿಟಿಕ್ಸ್, ನಿಮಗೆಲ್ಲ ಗೊತ್ತು, ಕರ್ನಾಟಕದಲ್ಲಿ ಒಬ್ಬ IPS ಅಧಿಕಾರಿಯಾಗಿ ಸಿಂಗಂ ಅಂತಾನೆ ಹೆಸರು ಮಾಡಿದವರು, ಪ್ರಾಮಾಣಿಕತೆಗೆ ಹೆಸರಾದವರು, ಸೆಲ್ಫ್ ಮೇಡ್ ಮ್ಯಾನ್. ಅವರು ಯಾರೋ ಒಬ್ಬ ಗಾಡ್ ಫಾದರಿಂದ ಬೆಳೆಯಲಿಲ್ಲ, ತಮ್ಮನ್ನು ತಾವು ಬೆಳೆಸ್ಕೊಂಡ್ರು ಅನ್ನುವಂಥದ್ದು ತುಂಬ ಸಂತೋಷದ ವಿಚಾರ. ಈಗಂತೂ ಅಣ್ಣಾಮಲೈ ನ್ಯಾಷನಲ್ ಲೆವೆಲಲ್ಲಿ TV ಚಾನಲ್ಗಳು ನೋಡಿದ್ರೆ ಡಿಬೇಟ್ಗಳನ್ನು ನಾನು ಗಮನಿಸ್ತಾ ಇದ್ದೇನೆ. ಯಾವುದು ನಮ್ಮ ಕರ್ನಾಟಕ ಚಾನಲ್ಗಳಲ್ಲೂ ಕೂಡ ಅಣ್ಣಾಮಲೈ ಸಿಂಗಂ ಅಂತ ನಾನು ನೋಡ್ತಾನೆ ಬರ್ತಾ ಇದ್ದೀನಿ. ನಿಮಗೆ ಗೊತ್ತಿದೆ, BJP ಮೊನ್ನೆ ಎಲೆಕ್ಷನ್ನಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರೆ ಲಾಭ ಇದೆ ಅಂತ ಅಣ್ಣಾಮಲೈ ಹೇಳಿದರು. ಅದಕ್ಕೆ ಕಾರಣ ಏನಂದರೆ, ಅಣ್ಣಾಮಲೈ ಹಲವಾರು ದಿನಗಳು ಅಥವಾ ಕೆಲವು ವರ್ಷಗಳು ನಾಡಿ ಮಿಡಿತವನ್ನು ಅರಿತುಕೊಂಡಿದ್ರು. ಆದರೆ BJP ಅದನ್ನು ಅರಿತುಕೊಳ್ಳೋದ್ರಲ್ಲಿ ಸ್ವಲ್ಪ ತಡ ಮಾಡ್ತೇನೋ ಅಥವಾ ಎಡುತ್ತೇನೋ ಅಂತ ನಾವು ಯೋಚನೆ ಮಾಡ್ಬೋದು. ತಮಿಳು ಜನರನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು BJPಗೆ ಸಿಂಗಂ ಅವರು ಇತ್ತೀಚೆಗೆ ಗುಡ್ ಬೈ ಹೇಳಿದ್ರು. ಅದು ನಿಮಗೆ ಎಲ್ಲ ಗೊತ್ತಿರೋ ಅಂತ ವಿಚಾರ. ಇವರು
ತಮಿಳುನಾಡಿನಲ್ಲಿ ಬಿಜೆಪಿ ಚೀಫ್ ಆದಾಗ 2.6 ಇದ್ದಂಥದ್ದು 11.24%ಗೆ ಇನ್ಕ್ರೀಸ್ ಆಗ್ತದೆ. ಅದಾದ್ಮೇಲೆ ಮೊನ್ನೆ ಎಲೆಕ್ಷನಲ್ಲಿ ಕೇವಲ 3%ಗೆ ವೋಟ್ ಶೇರಿಂಗ್ ಬರ್ತದೆ ಅನ್ನುವಂತಹ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಆಮ್, ನಮ್ಮ ಅಣ್ಣಾಮಲೈ ಪ್ಲಸ್ ಅಂಡ್ ಮೈನಸ್ ಅಣ್ಣಾಮಲೈ ಹೇಗಿರ್ತದೆ ಅನ್ನೋದು ಆ, ಗೊತ್ತಾಗಿದೆ. ಜೊತೆಗೆ ನಾವೆಲ್ಲ ನೋಡಿದ್ವಿ, ಅಮಿತ್ ಶಾ ಅವ್ರ ಜೊತೆ, ನಿತಿನ್ ಆ, ನಬೀನ್ ಅವ್ರ ಜೊತೆ, ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಜೊತೆ ಮಾತಾಡ್ತಾ ಇದ್ದೆಲ್ಲ ವಿಡಿಯೋಗಳು ನೋಡಿದ್ವಿ. ನಾನು ನನಗನ್ಸಿದ ಅನಿಸಿಕೆನ ಸ್ವಲ್ಪ ಕೊನೆಯಲ್ಲಿ ಹೇಳ್ತೇನೆ. ಹಾಗಾಗಿ ಆ, ಕೊನೆವರೆಗೂ ಈ ವಿಡಿಯೋನ ತಾವೆಲ್ಲರೂ ನೋಡಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ಎ ಡಿ ಎಂ ಕೆ ಜೊತೆಗೆ ಬಿಜೆಪಿ ಸೇರಿದ್ದು ಬೇಕಾದಂತಹ ಒಂದು ಫಲಿತಾಂಶವನ್ನ ಕೊಡಲಿಲ್ಲ. ಅದು ನಮ್ಮೆಲ್ರಿಗೂ ಗೊತ್ತಿರುವಂಥ ವಿಚಾರ. ಈಗ ತಮಿಳುನಾಡಿನ ರಾಜಕೀಯವನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಅಲ್ಲಿರುವ ಡಿ ಎಂ ಕೆ, ಎ ಐ ಡಿ ಎಂ ಕೆ ಒಂದೊಂದು ಸಾರಿ ಸಾಮಾನ್ಯವಾಗಿ ಆಲ್ಟರ್ನೇಟ್ ರೀತಿಯಲ್ಲೇ ಬರ್ತಾ ಇದ್ದಿದ್ದು, ಒಪ್ಪಿಸ್ಕೊಂಡು ಬಂದಿದ್ವಿ. ಇವರಲ್ದೇ ಇದ್ರೆ ಅವರು, ಅವರಲ್ದೇ ಇದ್ರೆ ಇವರು ಅಂತ. ಆದರೆ ವಿಜಯ್ ಫ್ಯಾಕ್ಟರ್ ಟಿ ವಿ ಕೆ ಇವತ್ತು ಜೈಬೇರಿಯನ್ನ ಸಾಧಿಸಿ ವಿಜಯ್ಗೆ ಒಂದು ಪೈಪೋಟಿಯಾಗಿ ಅದೇ ರೀತಿಯ ಒಂದು ಅಪೋಸಿಷನ್ ಇದ್ರೆ ಒಳ್ಳೆಯದು ಅನ್ನುವ ದೃಷ್ಟಿಯಲ್ಲಿ ನೋಡೋದಾದ್ರೆ ಇವತ್ತು ಅಣ್ಣಾಮಲೈ ಮಾಡಿರುವ ಪ್ರಯತ್ನ ನಿಜಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ರಾಜಕೀಯ ಏನು ಎಲೆಕ್ಷನ್ ಆಯಿತು, ಒಂದು ರೀತಿ ತಣ್ಣಗೆ ಸುಮಾರಾಗಿ ಸೆಟ್ಲ್ ಆಯಿತು ಅಂತ ಇದ್ದರೆ, ಈ ಅಣ್ಣಾಮಲೈ ಫ್ಯಾಕ್ಟರು ತಮಿಳುನಾಡಿನಲ್ಲಿ ಒಂದು ಸಣ್ಣ ಗಾಳಿಯನ್ನು ಆ, ಎಬ್ಬಿಸ್ತಾ ಎಬ್ಬಿಸ್ತಾ ಇದು ಮುಂದೆ ಇನ್ನೊಂದು 5 ವರ್ಷ ಆಗೋದ್ರೊಳಗಡೆ ಬಿರುಗಾಳಿ ಆಗ್ಬೋದಾ? ನಾವು ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಈಗ ನಮ್ಮ ಕಮಲ್ ಹಾಸನು, ವಿಜಯಕಾಂತು, ರಜನಿಕಾಂತು ಇವರೆಲ್ಲರೂ ಕೂಡ ತಮಿಳುನಾಡಿನಲ್ಲಿ ತಮ್ಮ ತಮ್ಮ ಪ್ರಯತ್ನಗಳನ್ನು ತಕ್ಕ ಮಟ್ಟಿಗೆ ಆಗ ಮಾಡಿದ್ರು. ಆದರೆ ಫಲ ಕೊಡಲಿಲ್ಲ. ವಿಜಯ್ ಅವ್ರಿಗೆ ಫಲ ಕೊಟ್ಟಿದೆ. ಅಣ್ಣಾಮಲೈ ಅವರ ವಿಚಾರಧಾರೆ ಏನು ಅಂದ್ರೆ, ಅವರು 234 ಕಾನ್ಸ್ಟಿಟ್ಯೂಯೆನ್ಸಿಗಳಿಗೂ ಪಾದಯಾತ್ರೆಯನ್ನು ಮಾಡಿ ಜನರ ಸಮಸ್ಯೆಗಳನ್ನು ಹತ್ತಿರದಿಂದ ಗಮನಿಸಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳು ವಿಜಯ್ ವರ್ಸಸ್ ಅಣ್ಣಾಮಲೈ ಆಗಬಹುದು ಅನ್ನುವ ಒಂದು ಮುಂದಾಲೋಚನೆ ನಮ್ಮೆಲ್ಲರದು. ಓಕೆ. ಜೊತೆಗೆ ಆಳದ ಲೆವೆಲ್ಗೆ ಅಂದರೆ ಗ್ರಾಸ್ ರೂಟ್ ಲೆವೆಲ್ಗೆ ಇವರು ಇಳಿದು ಫೈಟ್ ಮಾಡಬಹುದು ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಅಣ್ಣಾಮಲೈ ಉತ್ತಮವಾದ ಭಾಷಣಕಾರ ಕೂಡ. ಜೊತೆಗೆ ನಾವೆಲ್ಲ ರಾಜಕೀಯ ಅಂದರೆ ಜಾತಿ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಕೆಲವು ಸರಿ ಜಾತಿ ವರ್ಕೌಟ್ ಆಗಲ್ಲ. ವಿಜಯ್ ಅವರ ವಿಷಯದಲ್ಲಿ ಅದಾಗಲಿಲ್ಲ. ಇವರು ಗೌಂಡರ್ ಅಂತ ಪ್ರಬಲ ಸಮುದಾಯದವರು ಕೂಡ ಆಗಿದ್ದಾರೆ ಎನ್ನುವುದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ನಾಯಕತ್ವವನ್ನು ಬೆಳೆಸಬೇಕೆನ್ನುವ ಗುರಿ ಇಟ್ಕೊಂಡಿದ್ದಾರೆ. ಫಿಯರ್ಲೆಸ್ ಮೈಂಡ್ಸ್ ಹ್ಯಾವ್ ನೋ ಲಿಮಿಟ್ಸ್ ಅಂತಾರೆ. ಫಿಯರ್ಲೆಸ್ ಮೈಂಡ್ಸ್ ಹ್ಯಾವ್ ನೋ ಲಿಮಿಟ್ಸ್ ಅಂತ ಅಂದುಕೊಂಡು ಮುಂದೆ ಹೊರಡ್ತಾ ಇರೋದ್ರಿಂದ ಎಲ್ಲೋ ಬದಲಾವಣೆಗಳಾಗಬಹುದು ಅನ್ನುವ ಒಂದು ಭಾವನೆ, ಬಯಕೆ ನಮ್ಮದಾಗಿದೆ. ಸ್ನೇಹಿತರೆ, ಅಂದು IPSಗೆ ರಾಜೀನಾಮೆ ಕೊಟ್ಟರು, ಇಂದು ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ತಮಿಳುನಾಡುವಿನ ರಾಜಕೀಯ ಸಮೀಕರಣ ಬದಲಾಗಿದೆಯೇ ಅನ್ನೋದನ್ನ ಆಲೋಚನೆ ಮಾಡಬೇಕಾಗಿದೆ. ಜೊತೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವ ಜೆನ್ ಝಿ ಮೂಮೆಂಟ್ ಆರಂಭ ಆಗ್ತಾ ಇರೋ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಇವರು ಅದಕ್ಕೆ ಒಂದು ರೀತಿ ಜೆನ್ ಝಿ ರೆಪ್ರೆಸೆಂಟೇಷನ್ ಆಗ್ತಾರಾ? ಅಣ್ಣ ಬಾಂಡ್ ಅಂತ ಅನಿಸಿದೆ. ಝೀರೋ ಟು ಹೀರೋ ಆಗಿ ಬೆಳೆದ್ರು ಅನ್ನೋದಕ್ಕಿಂತ ಇವರೊಂದು ರೀತಿ IPS ಟು ಹೀರೋ ಆಗಿ ಬೆಳೆದ್ರು. ಆದರೆ ಅವರು ಫಿಲಮ್ ಹೀರೋ ಆಗಲಿಲ್ಲ, ಆದರೆ ಪಾಲಿಟಿಕ್ಸ್ ಹೀರೋ ಆಗ್ತಾರೆ ಅನ್ನುವಂತಹ ನಂಬಿಕೆ ನಮ್ಗನ್ನಿಸ್ತಾ ಇದೆ. ಓಕೆ ಸ್ನೇಹಿತರೆ, ಒಂದು ಪುಟ್ಟ ಬ್ಯಾಕ್ಗ್ರೌಂಡನ್ನು ಹೇಳೋದಾದರೆ, ನಮ್ಮ ಅಣ್ಣಾಮಲೈಯವರು PSG ಕಾಲೇಜ್ ಆಫ್ ಟೆಕ್ನಾಲಜಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆದರು. UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ 2011ನಲ್ಲಿ ತೇರ್ಗಡೆ ಹೊಂದಿದರು. ಜಾಯಿಂಡ್ ದ IPS ಕರ್ನಾಟಕ ಕ್ಯಾಡರ್. ಹಾಗಾಗಿ ನಮ್ಮ ಈ ಸಿಂಗಮ್ ಕರ್ನಾಟಕದವ್ರಿಗೆ ಕೂಡ ಅಚ್ಚುಮೆಚ್ಚು. ಸರ್ವ್ಡ್ ಆಸ್ ASP ಇನ್ ಕಾರ್ಕಳ ಅಂಡ್ SP ಇನ್ ಉಡುಪಿ ಅಂಡ್ ಚಿಕ್ಕಮಗಳೂರು. ನೋನ್ ಫಾರ್ ಆಂಟಿ ಕರಪ್ಷನ್ ಆಕ್ಷನ್ಸ್ ಅಂಡ್ ಸ್ಟ್ರಿಕ್ಟ್ ಪೊಲೀಸಿಂಗ್. ಈ ಭ್ರಷ್ಟಾಚಾರದ ವಿಚಾರವಾಗಿ ವಿಜಯ್ ಕೂಡ ಧ್ವನಿ ಎತ್ತುತ್ತಾ ಇದ್ದಾರೆ. ಆದರೆ
ಪ್ರಾಮಾಣಿಕತೆಗೆ ನಮ್ಮ ಸಿಂಗಂ ಖ್ಯಾತಿ. ರಿಸೈನ್ ಫ್ರಮ್ IPS ಇನ್ 2019 ಆಫ್ಟರ್ ನಿಯರ್ಲಿ 9 years ಆಫ್ ಸರ್ವಿಸ್. ಅಂದರೆ ಒಟ್ಟು 9 ವರ್ಷ ಸರ್ವಿಸ್ ಮಾಡಿದ್ರು. ಎಂಟರ್ಡ್ ಪಾಲಿಟಿಕ್ಸ್ ಇನ್ 2020, ಜಾಯಿಂಟ್ BJP ಆ್ಯಂಡ್ ಬಿಕೇಮ್ ತಮಿಳುನಾಡು BJP ಪ್ರೆಸಿಡೆಂಟ್ ಇನ್ 2021. 2021ರಲ್ಲಿ ಅವರು ತಮಿಳುನಾಡು BJPಯ ಅಧ್ಯಕ್ಷರಾದರು. ಓಕೆ. ರಿಪೋರ್ಟೆಡ್ಲಿ ಸೆಟ್ ಟು ಲಾಂಚ್ ಇಸ್ ಓನ್ ಪೊಲಿಟಿಕಲ್ ಪಾರ್ಟಿ ಆಫ್ಟರ್ ದಿಸ್. ಓಕೆ ಸ್ನೇಹಿತರೆ, ಇಲ್ಲಿ ನಾನು ಹಂಚ್ಕೋಬೇಕಾದಂತಹ ಒಂದೆರಡು ವಿಚಾರನ ನಿಮ್ಮ ಜೊತೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಅನ್ನಿಸ್ತಾ ಇದ್ದೇನೆ. ನಾನು ಸ್ವಲ್ಪ ಕಾಲ ಮಾಧ್ಯಮದಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ಮತ್ತು ನನ್ನ ಆಲೋಚನಾ ರೀತಿ ನೀತಿಗಳನ್ನು ಗಮನಿಸಿದಾಗ ನಿತಿನ್ ರುಬಿನ್ ಅವ್ರನ್ನ ಸಾರಿ ನಿತಿನ್ ನಬೀನ್, ಕನ್ನಡದಲ್ಲಿ ನವೀನ್ ಅಂತ ಪೇಪರಲ್ಲಿ ನೋಡ್ತಾ ಇದ್ದೆ, ಅದರ ನಬೀನ್ ಅಂತ ಗೊತ್ತಾಯಿತು. ಅಮಿತ್ ಶಾ ಅವ್ರನ್ನು ಕೂಡ ಭೇಟಿ ಮಾಡಿದಾಗ ಮಾತುಕತೆಗಳು ಎಲ್ಲೂ ಬಂದಿಲ್ಲ, ವಿಡಿಯೋ ಬಂದಿಲ್ಲ. ಆದರೆ ಒಟ್ಟಾರೆ ನಮ್ಮಂಥವ್ರಿಗೆ ಅಥವಾ ನನಗೇನು ಅನ್ನಿಸ್ತಾ ಇದೆ ಅಂದರೆ, ಅವರ ಮಾತುಕತೆಯಲ್ಲಿ ನೀವೆಲ್ಲೂ ಒಂಥರ ಬೇಸರದ ವಿಚಾರ ಥರ ಕಾಣಿಸಿಲ್ಲ. ಅಲ್ಲಿ ಪಾಸಿಟಿವ್ ಸೈನ್ಸನ್ನು ಕೆಲವನ್ನ ಗುರುತಿಸಿ ಅದರ ಆಧಾರದ ಮೇಲೆ ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ, ಎಲ್ಲೋ ಒಂದು ಕಡೆ BJP ಅವರು ಅಕ್ಸೆಪ್ಟ್ ಮಾಡಿದ್ದಾರೆ ಅಣ್ಣಾಮಲೈ ವಿಚಾರನ ಅಥವಾ ಅಣ್ಣಾಮಲೈ ಚಿಂತನೆಗಳನ್ನು. BJP ತಾನೇ ತಾನಾಗಿ ನೇರವಾಗಿ ಎಂಟ್ರಾಗಕ್ಕೆ ಆಗಲ್ಲ. ಓಕೆ, ಯಾಕಾಗಲ್ಲ? ತಮಿಳುನಾಡು ಭಾರತದಲ್ಲಿ ಇದ್ದರೂ ಬೇರೆ ಬೇರೆ ಕಾರಣಗಳಿಂದಾಗಿ ತಮಿಳಿನ ಒಂದು ಐಡೆಂಟಿಟಿಯನ್ನು ಗುರುತಿಸ್ಕೊಂಡಿದೆ. ಅಣ್ಣಾಮಲೈ ಅಲ್ಲಿಯವರೇ ಆದ್ದರಿಂದ ಅಲ್ಲಿಯೇ ಒಬ್ಬ ನಾಯಕನೇ ಅಲ್ಲಿ ಚೆನ್ನಾಗಿ ಬೆಳೆದು ಮುಂದಿನ ದಿನಗಳಲ್ಲಿ BJPಗೆ ಸಹಕಾರಿಯಾದರೆ ಅದಷ್ಟು ಸಾಕು ಅಂತ. ನಾವು ಸಾಮಾನ್ಯ ಪ್ಲ್ಯಾನ್ A ಪ್ಲ್ಯಾನ್ B ಅಂತೀವಲ್ಲ, ಇದು ಪ್ಲ್ಯಾನ್ B ಇರುವ ರೀತಿಯಲ್ಲಿ ನನಗೆ ಅನ್ನಿಸಿದೆ. ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ತಾನೆ. ಜೊತೆಗೆ ಅವರು ಹೊರಗಡೆ ಬರಬೇಕಾದ್ರೆ ಉತ್ತಮ ಸಂಭಾವಿತನಂತೆ ಹೊರಬಂದಿದ್ದಾರೆ ಮತ್ತು ವಿಶ್ವಾಸವನ್ನು ಎಷ್ಟು ಬೇಕೋ ಅಷ್ಟು ಉಳಿಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಶಾಡೋ ಪ್ಲೇಯರ, ಪ್ರಾಕ್ಸಿ ಆಫ್ BJPನ ಅಂತ ಒಂದೊಂದು ಸಾರಿ ಅನಿಸುತ್ತೆ. ಅದು ಮುಂದಿನ ದಿನಗಳು ಅದಕ್ಕೆ ಉತ್ತರವನ್ನು ನೀಡ್ತವೆ. ಇನ್ನು ವೀಕ್ಷಕರಿಗೆ ನಾನೊಂದು 2-3 ಪ್ರಶ್ನೆ ಕೇಳಬೇಕು ಅಂತ ಇದ್ದೇನೆ. ದಯಮಾಡಿ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಓಕೆ. ನಂಬರ್ 1, ಕರ್ನಾಟಕದಲ್ಲಿ ವಿಜಯ್ ರೀತಿ ಮುಂದೆ ಯಾರಾದರೂ ಸಿನಿಮಾ ಹೀರೋ ಬಂದರೆ ಯಾರು? ಫಸ್ಟ್ ಕ್ವಶನ್ ನಂದು. ಎರಡನೇದು, ಕರ್ನಾಟಕದಲ್ಲಿ ಅಣ್ಣಾಮಲೈ ರೀತಿಯ ರಾಜಕೀಯ ಹೀರೋ ಯಾರಾದರೂ ಬರೋದಾದರೆ ಅಥವಾ ಈಗಿರೋರಲ್ಲಿ ಯಾರಾದರೂ ಬರೋದಾದರೆ ಆ ವ್ಯಕ್ತಿ ಯಾರು? 2. ಮೂರನೇದು, ನನಗೆ ಅರವಿಂದ್ ಕೇಜ್ರಿವಾಲ್ ಸ್ವಲ್ಪ ಸ್ಪೀಡಾಗಿ ರಾಜಕೀಯಕ್ಕೆ ಬಂದರು. ಆ ರೀತಿಯ ಯಶಸ್ಸು ಅಣ್ಣಾಮಲೈದ್ದು ಆಗುತ್ತಾ? ಎಸ್ ಆರ್ ನೋ? 3 ಪ್ರಶ್ನೆ ಕೇಳಿದ್ದೀನಿ, ಉತ್ತರ ಕೊಡ್ತೀರಿ ಅಂತ ನಾನು ಭಾವಿಸಿದ್ದೇನೆ. ಸ್ನೇಹಿತರೆ, ಇತ್ತೀಚೆಗೆ ನಾನು ವೈಭವ್ ಸೂರ್ಯವಂಶಿಯ ಬಗ್ಗೆ ಮಾಡಿದ ವಿಡಿಯೋ ನೀವೆಲ್ಲ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದೀರಿ. ನೀವೇನೂ ವಿಡಿಯೋ ನೋಡಿರಲಿಲ್ಲ ಅದು ಅಂದರೆ ಇನ್ನೊಂದು ಸಾರಿ ನೋಡಿ. ಜೊತೆಗೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸು ಮಾತಾಡಿರೋ ಒಂದು ವಿಡಿಯೋನೂ ಕೂಡ ಪೋಸ್ಟ್ ಮಾಡಿದ್ದೀನಿ, ಅದನ್ನು ಕೂಡ ತಾವೆಲ್ಲರೂ ನೋಡಿ. ವ್ಯಕ್ತಿತ್ವದ ಬಗ್ಗೆ ನನಗೆ ವೈಯಕ್ತಿಕವಾಗಿ ಆಸಕ್ತಿ ಇರೋದರಿಂದ ಪ್ಲೇಲಿಸ್ಟ್ ಜಯಪ್ರಕಾಶ್ ನಾಗ್ತಿಯಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಪರ್ಸನಾಲಿಟೀಸ್ ಅಂತ ಒಂದು ಫೋಲ್ಡರ್ ಇದೆ. ಅದರಲ್ಲಿ ನಾನು ಹಿಂದೆ ಚಂದನ TVಗೆ ಇಂಟರ್ವ್ಯೂ ಮಾಡಿದ ಸಕ್ಸಸ್ಫುಲ್ ಪರ್ಸನ್ಸನ್ನು ಇಂಟರ್ವ್ಯೂ ಮಾಡೋದ್ರ ಜೊತೆಗೆ ಈಗ ನಾನು ಭೇಟಿ ಮಾಡ್ತಾ ಇರುವ ವ್ಯಕ್ತಿಗಳ ಬಗ್ಗೆ, ನಾನು ಕಂಡ ಕೆಲವು ವ್ಯಕ್ತಿಗಳ ಬಗ್ಗೆ ಅನಿಸಿಕೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ನನ್ನ ಒಂದು ವಿಚಾರಧಾರೆಗಳನ್ನು ನೀವೆಲ್ಲರೂ ಮೆಚ್ತೀರಿ ಅಂತ ನಾನು ಭಾವಿಸಿದ್ದೇನೆ. ಸ್ನೇಹಿತರೆ, ದಯಮಾಡಿ ಇಂತಹ ವಿಡಿಯೋಗಳನ್ನು ಕೇವಲ ನೋಡೋದಲ್ಲದೆ ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸಿ. ಆಮೇಲೆ ನಾವು ಚಿಂತೆ ಮಾಡುವಂತಹ ರೀತಿ ನೀತಿಯಲ್ಲಿ, ಈಗ ನನಗೆ ಅಣ್ಣಾಮಲೈ ತರಬೇತಿ ಮಾಡಿಸ್ತಾರೆ ಅಂತ ಹೇಳಿದ್ರು, ಅದು ನನಗೆ ಇಷ್ಟ ಆಯಿತು. ನಾಯಕತ್ವವನ್ನು ಯುವಕರಲ್ಲಿ ರೂಪಿಸ್ತಾರೆ ಅಂತ ಅದು ನನಗೆ ಇಷ್ಟ ಆಯಿತು. ಆ ಒಂದು ದಿಶೆಯಲ್ಲಿ ಎಸ್, ಅಣ್ಣಾಮಲೈ ಒಂದು ನಮ್ಮೆಲ್ಲರ ಆಶಾಕಿರಣ ಆಗ್ಬೋದು ಅಂತ ನನಗನ್ನಿಸ್ತಾ ಇದೆ. ನಿಮ್ಗೇನು ಅನ್ನಿಸ್ತಾ ಇದೆ? ದಯಮಾಡಿ ನಿಮ್ಮ ಒಪಿನಿಯನ್ಸ್ನ ಫ್ರ್ಯಾಂಕ್ ಆಗಿ ಕಾಮೆಂಟ್ ಮಾಡಿ. ನಾನು ಪ್ರತಿ ಕಾಮೆಂಟ್ಗೆ ರಿಪ್ಲೈ ಮಾಡ್ತೇನೆ. ಎಸ್, ನಾನು ಅಷ್ಟು ಗ್ಯಾರಂಟಿ ಕೊಡ್ತೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಸುಂದರ ದಿನ ನಿಮ್ಮದಾಗಲಿ. ಬಾಯ್ ಬಾಯ್.